ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಸರ್ಕಾರದಿಂದ ಆಪರೇಷನ್ ಅನಾಥ ವಾಹನ ಇದೀಗ ಶುರುವಾಗ್ತಾ ಇದೆ. ಬಿಡಾಡಿ ವಾಹನಗಳ ತೆರವಿಗೆ ಜಿಬಿಎ ಸಿದ್ಧತೆಯನ್ನ ಮಾಡಿಕೊಳ್ತಾ ಇದೆ. ಅನಾಥವಾಗಿ ನಿಲ್ಲಿಸಿರುವಂತಹ ವಾಹನಗಳನ್ನ ತೆರವು ಮಾಡಬೇಕು ಅನ್ನುವಂತಹ ಯೋಜನೆ ಇದು. ಇವತ್ತಿನಿಂದ ಜಿಬಿಎ ಭರ್ಜರಿಯಾದಂತಹ ಕಾರ್ಯಾಚರಣೆಯನ್ನ ಮಾಡುತ್ತೆ. ಈಗಾಗಲೇ ವಾಹನಕ್ಕೆ ಸ್ಟಿಕ್ಕರ್ ಅನ್ನ ಅಂಟಿಸಿ ಒಂದು ಗುರುತನ್ನ ಹಾಕಲಾಗಿದೆ. ಜಿಬಿಎ ಮತ್ತು ಸಂಚಾರಿ ಪೊಲೀಸರ ಕಾರ್ಯಾಚರಣೆ ಇದು. ಬೆಂಗಳೂರಿನಲ್ಲಿ ಫುಟ್ಪಾತ್ ಒತ್ತುವರಿ ತೆರವು ನಿರಂತರವಾಗಿ ಮುಂದುವರಿತಾ ಇದೆ. ಆ ಬೆನ್ನಲ್ಲೇ ಈ ರೀತಿಯಾದಂತಹ ಮತ್ತೊಂದು ಕಾರ್ಯಕ್ಕೆ ಮುಂದಾಗಿದ್ದಾರೆ. ಬೆಂಗಳೂರಿನಲ್ಲಿ ಇವತ್ತು ವಿಶೇಷವಾದಂತಹ ಕಾರ್ಯಾಚರಣೆಯನ್ನ ಮಾಡ್ತಾರೆ. ಇವತ್ತು ಬೆಳಗ್ಗೆ 9:45ಕ್ಕೆ ಕ್ವೀನ್ಸ್ ರಸ್ತೆಯಿಂದ ವಾಹನ ತೆರವು ಕಾರ್ಯಾಚರಣೆ ಆರಂಭ ಆಗುತ್ತೆ. ಕೆಪಿಸಿಸಿ ಕಚೇರಿಯ ಬಳಿಯ ಶಿಫಾ ಆಸ್ಪತ್ರೆಯಿಂದ ವಾಹನ ತೆರವು. ಸಚಿವ ಕೃಷ್ಣ ಬೈರೇಗೌಡ ನೇತೃತ್ವದಲ್ಲಿ ಪೊಲೀಸ್ ಜಿಬಿಎ ಅಧಿಕಾರಿಗಳಿಂದ ತೆರವು ಮಾಡಲಾಗುತ್ತೆ. ಈಗಾಗಲೇ ವಾಹನಗಳಿಗೆ ಒಂದು ಮಾರ್ಕಿಂಗ್ ಮಾಡುವಂತಹ ಕೆಲಸವನ್ನ ಕೂಡ ಮಾಡಿದ್ದಾರೆ. ಅಂದ್ರೆ ತಕ್ಷಣ ಗುರುತು ಹಚ್ಚೋದಕ್ಕೆ ಈ ರೀತಿಯಾದಂತಹ ಒಂದು ಮಾರ್ಕಿಂಗ್ ಕೆಲಸವೂ ಕೂಡ ಆಗದೆ. ಸಚಿವ ಕೃಷ್ಣ ಬೈರೇಗೌಡ ನೇತೃತ್ವದಲ್ಲಿ ಪೊಲೀಸ್ ಹಾಗೆ ಜಿಬಿಎ ಅಧಿಕಾರಿಗಳಿಂದ ತೆರವು ಮಾಡುವಂತಹ ಕೆಲಸ ಇದು. ಅನಾಥ ವಾಹನಗಳ ವಿರುದ್ಧವಾಗಿ ಜಂಟಿ ಜಿಬಿಎ ಮತ್ತು ಸಂಚಾರಿ ಪೊಲೀಸರ ಕಾರ್ಯಾಚರಣೆ. ಎಲ್ಲೆಂದರಲ್ಲಿ ನಿಲ್ಲಿಸಿರುವಂತಹ ವಾಹನಗಳನ್ನ ಟಾರ್ಗೆಟ್ ಮಾಡಲಾಗ್ತಾ ಇದೆ. ಟೋಯಿಂಗ್ ಮಾಡಿ ಜಿಬಿಎ ಮತ್ತು ಸಂಚಾರಿ ಪೊಲೀಸರು ವಶಕ್ಕೆ ಪಡೆದುಕೊಳ್ತಾರೆ. ಜಿಬಿಎ ಹಾಗೆ ಸಂಚಾರ ಪೊಲೀಸರಿಂದ ಆಗ್ತಾ ಇರುವಂತಹ ಜಂಟಿ ಕಾರ್ಯಾಚರಣೆ ಇದು. ಹಾಗಾಗಿ ಈ ಒಂದು ಕಾರ್ಯಾಚರಣೆಯಿಂದಾದ್ರೂ ಕೂಡ ರಸ್ತೆಯಲ್ಲಿ ಯಾರು ಕೂಡ ಓನರ್ ಇಲ್ಲದೆ ಸೈಡ್ಗೆ ವಾಹನವನ್ನ ನಿಲ್ಲಿಸಿರ್ತಾರೆ ನೋಡಿ, ಅಂತಹ ಒಂದು ಸಂಖ್ಯೆಗಳಿಗೆ ಕಡಿವಾಣ ಬೀಳುತ್ತಾ ಅನ್ನೋದನ್ನ ಕಾದು ನೋಡಬೇಕಾಗುತ್ತೆ. ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದಿಂದ 5 ನಗರ ಪಾಲಿಕೆಗಳಲ್ಲಿ ವಿಶೇಷವಾದಂತಹ ಕಾರ್ಯಾಚರಣೆ ಇದು. ರಸ್ತೆ ಸಾರ್ವಜನಿಕ ಸ್ಥಳಗಳಲ್ಲಿ ಬಿಟ್ಟ ವಾಹನಗಳಿಗೆ 7 ದಿನಗಳ ಕಾಲ ಒಂದು ನೋಟಿಸ್ ಅನ್ನ ನೀಡ್ತಾರೆ. ನೋಟಿಸ್ ಅಂಟಿಸಿದ ವಾಹನಗಳಿಗೆ ವೀಲ್ ಕ್ಲಾಂಪ್ ಅಳವಡಿಕೆ ಮಾಡ್ತಾರೆ. 7 ದಿನದಲ್ಲಿ ತೆರವು ಮಾಡಲಿಲ್ಲ ಅಂತ ಹೇಳಿದ್ರೆ ಈ ರೀತಿಯಾಗಿ ವಾಹನಗಳನ್ನ ಟೋಯಿಂಗ್ ಮೂಲಕ ಜಪ್ತಿಯನ್ನ ಮಾಡ್ತಾರೆ. ಜಪ್ತಿ ಮಾಡಿದಂತ ವಾಹನಗಳ ಬಹಿರಂಗ ಹರಾಜು ನಡೆಸೋದಕ್ಕೆ ನಿರ್ಧಾರವನ್ನು ಕೂಡ ಮಾಡಲಾಗಿದೆ. ಇನ್ನು ಜಿಬಿಎ ಕಾಯ್ದೆ 2024ರ ಸೆಕ್ಷನ್ 324 ರಡಿ ಕ್ರಮ. ಸಾರ್ವಜನಿಕರಿಗೆ ಸೂಚನೆ ನೀಡಲಾಗಿದೆ. ಅನಾಥವಾಗಿ ಬಿಟ್ಟ ವಾಹನಗಳನ್ನು ತಕ್ಷಣ ತೆರವುಗೊಳಿಸುವಂತೆ ಈಗ ಆದೇಶ ನೀಡಲಾಗಿದೆ. ಇಲ್ಲದಿದ್ದರೆ ವಾಹನ ಜಪ್ತಿ ಮಾಡಿ ಅದನ್ನ ಹರಾಜು ಹಾಕುವಂತಹ ಪ್ರಕ್ರಿಯೆಯನ್ನ ಮಾಡೋದಕ್ಕೂ ಕೂಡ ಈಗ ಮುಂದಾಗದೆ ಜಿಬಿಎ ಅನ್ನೋದಾಗಿ ಮಾಹಿತಿ ಸದ್ಯಕ್ಕೆ ಸಿಗ್ತಾ ಇದೆ. ಒಟ್ಟಾರೆಯಾಗಿ ಜಂಟಿಯಾಗಿ ಕಾರ್ಯಾಚರಣೆಯನ್ನ ನಡೆಸ್ತಾ ಇದ್ದಾರೆ. ಇಂತಿಷ್ಟು ದಿನಗಳ ಕಾಲ, 1 ವಾರಗಳ ಕಾಲ ಅವಕಾಶ ಕೂಡ ಇರುತ್ತೆ. ಅಂದ್ರೆ ಒಂದು ನೋಟಿಸ್ ಅನ್ನ ಕೂಡ ಜಾರಿ ಮಾಡ್ತಾರೆ. ನೋಟಿಸ್ ಅನ್ನ ನೀಡಿಯೂ ಕೂಡ ಯಾವುದೇ ರೀತಿಯಾದಂತಹ ರೆಸ್ಪಾನ್ಸ್ ಬಂದಿಲ್ಲ, ಪ್ರತಿಕ್ರಿಯೆ ಬಂದಿಲ್ಲ ಅಥವಾ ಒಂದು ಕ್ಲಿಯರ್ ಮಾಡಲಿಲ್ಲ ಅಂತ ಹೇಳಿದ್ರೆ ಈ ರೀತಿಯಾದಂತಹ ಕ್ರಮವನ್ನ ತೆಗೆದುಕೊಳ್ತಾರೆ. ಈ ಕುರಿತು ಮತ್ತಷ್ಟು ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್ ದೂರವಾಣಿ ಸಂಪರ್ಕದಲ್ಲಿ. ಮಂಜುನಾಥ್, ಸರ್ಕಾರದಿಂದ ಇದೀಗ ಅನಾಥ ವಾಹನ ಆಪರೇಷನ್ ಶುರುವಾಗಿದೆ. ಇದರ ಹಿಂದೆ ಇರುವಂತಹ ಉದ್ದೇಶ ಏನು, ಜೊತೆಗೆ ಬೆಂಗಳೂರಿನ ಯಾವ್ಯಾವ ಪ್ರದೇಶಗಳಲ್ಲಿ ನಡೆಯುತ್ತೆ, ಈ ಪ್ರಕ್ರಿಯೆ ಹೇಗಿರುತ್ತೆ? ಬೆಂಗಳೂರಿನಲ್ಲಿ ಫುಟ್ಪಾತ್ ಒತ್ತುವರಿ ತೆರವು ಕಾರ್ಯಾಚರಣೆ ಮುಂದುವರೆದ ಭಾಗವಾಗಿ ಇವತ್ತು 10ನೇ ದಿನಕ್ಕೆ ಕಾಲಿಟ್ಟಿದೆ. ಇದರ ನಡುವೆ ಮತ್ತೊಂದು ಆಪರೇಷನ್ ಮಾಡ್ಲಿಕ್ಕೆ ಜಿಬಿಎ ಜೊತೆಗೆ ಸಂಚಾರಿ ಪೊಲೀಸರ ಕಾರ್ಯಾಚರಣೆ ಇವತ್ತು ವಿಶೇಷವಾಗಿ ಆರಂಭ ಆಗ್ತಾ ಇದೆ. ಬೆಂಗಳೂರಿನ ಕ್ವೀನ್ಸ್ ರಸ್ತೆಯಲ್ಲಿ ಕೆಪಿಸಿಸಿ ಕಚೇರಿ ಏನಿದೆ ಅದು ಪಕ್ಕದಲ್ಲೇ ಒಂದು ಆಸ್ಪತ್ರೆ ಇದೆ. ಆಸ್ಪತ್ರೆ ಪಕ್ಕದಲ್ಲಿ ರಸ್ತೆ ಬದಿಯಲ್ಲಿ ನಿಲ್ಲಿಸಿರುವಂತಹ ಅಜ್ಞಾತವಾಗಿರುವಂತಹ ವಾಹನಗಳನ್ನ ಕಾರ್ಯಾಚರಣೆ ಮಾಡುವ ಮೂಲಕವಾಗಿ ಇಂತಹ ವಾಹನಗಳು ನಗರದಲ್ಲಿ ಎಲ್ಲೇ ಇದ್ರೂ ಕೂಡ ನಾವು ಬಿಡೋದಿಲ್ಲ, ವಿಶೇಷವಾದಂತಹ ಆಪರೇಷನ್ ಮೂಲಕವಾಗಿ ಇಂತಹ ವಾಹನಗಳನ್ನ ಮೊದಲು ಜಪ್ತಿ ಮಾಡ್ತೇವೆ. ಜಪ್ತಿ ಮಾಡೋಕ್ಕೂ ಮುನ್ನ 1 ವಾರ ಕಾಲ ಅವುಗಳಿಗೆ ನೋಟಿಸ್ ಅಂಟಿಸುವಂತ ಕೆಲಸ ಮಾಡ್ತಾರೆ. ಯಾರು ಜಿಬಿಎ ಜೊತೆಗೆ ಸಂಚಾರಿ ಪೊಲೀಸರು. ಆ ವಾಹನಗಳ ಮಾಲೀಕರು ಅದಕ್ಕೆ ರೆಸ್ಪಾನ್ಸ್ ಮಾಡಿ ಆ ವಾಹನವನ್ನ ಸ್ಥಳದಿಂದ ಕಾರ್ಯಾಚರಣೆ ಮಾಡ್ಕೊಂಡು ಬೇರೆ ಕಡೆ ಶಿಫ್ಟ್ ಮಾಡ್ಕೊಂಡ್ರೆ ಹೋಯ್ತು, ಅಥವಾ ಅವ್ರ ಮನೆಗಳಿಗೆ ತೆಗೆದುಕೊಂಡು ಹೋದ್ರೆ ಹೋಯ್ತು. ಒಂದು ವೇಳೆ ಆ ನೋಟಿಸ್ ಅನ್ನ ನೋಡಿ ಕೂಡ ಆ ವಾಹನವನ್ನ ಅಲ್ಲೇ ನಿಲ್ಸಿದ್ರೆ ಈ ಮೊದಲು ನೋಟಿಸ್ ಅಂಟಿಸುವಂತ ಸಂದರ್ಭದಲ್ಲಿ ಪೊಲೀಸರು ಸೇರಿದಂತೆ ಜಿಬಿಎ ಅಧಿಕಾರಿಗಳು ಫೋಟೋ ತೆಗೆದುಕೊಂಡು ಹೋಗಿರ್ತಾರೆ. ಎಕ್ಸಾಕ್ಟ್ ಜಾಗವನ್ನು ಕೂಡ ಟ್ರ್ಯಾಕ್ ಮಾಡ್ಕೊಂಡಿರ್ತಾರೆ. ಅದೇ ಜಾಗದಲ್ಲಿ ಏನಾದ್ರು ಮತ್ತೆ ಆ ವಾಹನ ಇದ್ರೆ ಅಂತ ವಾಹನವನ್ನ ಈಗ ಮುಟ್ಟುಗೋಲು ಹಾಕುವಂತ ಕೆಲಸಕ್ಕೆ ಮುಂದಾಗುವಂತ ಕೆಲಸ ಆಗ್ತದೆ. ಇವತ್ತಿನಿಂದ ಅಧಿಕೃತವಾಗಿ ಆರಂಭ ಆಗ್ತಿರುವಂತ ಹಿನ್ನೆಲೆಯಲ್ಲಿ ಬೆಂಗಳೂರು ನಗರಾಭಿವೃದ್ಧಿ ಸಚಿವರಾಗಿರುವಂತಹ ಕೃಷ್ಣ ಬೈರೇಗೌಡರು ಸೇರಿದಂತೆ ಜಿಬಿಎ ಅಧಿಕಾರಿಗಳು, ಪೊಲೀಸರು, ಸಂಚಾರಿ ಪೊಲೀಸರ ನೇತೃತ್ವದಲ್ಲಿ ಇವತ್ತು ಕಾರ್ಯಾಚರಣೆ ಆರಂಭ ಆಗ್ತಾ ಇದೆ. ಇವತ್ತು ಕಾರ್ಯಾಚರಣೆ ಆರಂಭ ಆದ್ರೆ ಬೆಂಗಳೂರಿನ ಬಹುತೇಕ ಕಡೆ ಈ ರೀತಿಯಾದಂತಹ ವಾಹನಗಳು ರಸ್ತೆ ಪಕ್ಕದಲ್ಲಿ ಏನ್ ನಿಲ್ಸಿರ್ತಾರೋ ಅಂತಹ ವಾಹನಗಳನ್ನ ಮುಟ್ಟುಗೋಲು ಹಾಕುವಂತ ಕೆಲಸ ಮಾಡ್ತಾರೆ. ಮುಟ್ಟುಗೋಲು ಹಾಕೊಂಡು ಆ ವಾಹನವನ್ನ ಬಿಟ್ಟು ಕರೀತಾರೆ. ಬಿಟ್ಟು ಕರೆದು ಅವನ್ನ ಖರೀದಿ ಮಾಡುವಂತವ್ರು ಬರ್ಬೋದು. ಒಂದ್ ವೇಳೆ ಯಾರು ಬರ್ಲಿಲ್ಲ ಅಂದ್ರೆ ಅವುಗಳನ್ನ ಗುಜರಿಗೆ ಹಾಕುವಂತ ಕೆಲಸ ಸರ್ಕಾರನೇ ಮಾಡ್ತಾ ಇದೆ. ಈ ಮೂಲಕವಾಗಿ ಬೆಂಗಳೂರಿನಲ್ಲಿ ಈ ರೀತಿಯಾದಂತಹ ವಾಹನಗಳನ್ನ ಎಲ್ಲೆಂದರಲ್ಲಿ
ನಿಲ್ಲಿಸಿ ಅಜ್ಞಾತವಾಗಿ ಬಿಟ್ಟಿರ್ತಾರ ಅಂತ ವಾಹನಗಳ ತೆರವು ಮಾಡುವ ಮೂಲಕವಾಗಿ ಬೆಂಗಳೂರಿನಲ್ಲಿ ಆಗ್ತಿರುವಂತಹ ಟ್ರಾಫಿಕ್ ಅನ್ನ ಸೇರಿದಂತೆ ನಡಿಗೆದಾರರಿಗೆ ಆಗ್ತಿರುವಂತಹ ಸಮಸ್ಯೆಯನ್ನ ಬಗೆಹರಿಸುವುದಕ್ಕೆ ಈಗ 2ನೇ ರೂಪದ ಆಪರೇಷನ್ ಆರಂಭ ಆಗ್ತಾ ಇದೆ. ದಿವ್ಯಾ. ಓಕೆ, ಥ್ಯಾಂಕ್ ಯು ಮಂಜುನಾಥ್ ನಿಮ್ಮೆಲ್ಲ ಮಾಹಿತಿಗಾಗಿ.